ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ ಹೋಗ್ಬೇಕಾದ್ರೆ ರೋಡಲ್ಲಿ ಸಿಕ್ಕಿದ ಯಾವುದೋ ಪಾಪ ನಾಯಿಗಳಿಗೆ ಊಟ ಹಾಕಿಕೊಂಡು ಹೋದೆ ಆಯಿತಾ. ಆಮೇಲೆ ಹೋಟ್ಲಿಗೆ ಹೋಗಿ ಪಲಾವ್ ತಿಂದು ಮತ್ತೆ ಪಂಜನಕಟ್ಟೆ ನೋಡಬೇಕಾದ್ರೆ ಫುಲ್ ಚೇಂಜಸ್ ಆಗಿತ್ತು. ಎಲ್ಲ ಹಳೆಯ ನೆನಪುಗಳ ಈ ಬಿಲ್ಡಿಂಗ್ ಎಲ್ಲ ಮಗುಚಿ ಹಾಕಿದ್ರು ರೋಡಿಗೋಸ್ಕರ. ಹಾಗೆ ಮುಂದುವರಿತಾ ಹೋಗಬೇಕಾದ್ರೆ ನೋಡಿ, ಮತ್ತೆ ರೋಡಲ್ಲಿ ನನಗೆ ಕಾಣಲಿಕ್ಕೆ ಸಿಗೋದೆ ನಾಯಿಗಳಾಯ್ತು. ಬೇಜಾರಾಗ್ತದೆ. ಎಷ್ಟಾಗುತ್ತೋ ಅಷ್ಟು ತಿಂಡಿಯನ್ನೆಲ್ಲ ಹಾಕ್ತಾ ಹೋಗ್ತೇನೆ. ಅದೊಂದು ಚಿಕ್ಕನಿಂದ ಅಭ್ಯಾಸವಾಗಿದೆ ನೋಡಿ. ಯಾರು ಹಾಕದೇ ಇರ್ತಾರೆ ನೋಡಿ, ನನಗಂತೂ ಹಾಕದಿರೋಕ್ಕಾಗಲ್ಲಪ್ಪ. ಹೇಗಿದ್ದೀರಿ ತಾವೆಲ್ಲರೂ? ಹಾಗೆ ಮುಂದುವರಿತಾ ಹೋಗಬೇಕಾದ್ರೆ ನಮ್ಮ ನಾರಾಯಣ ಫಾರ್ಮ್ಸ್ ಅಂದರೆ ನಾವು ಕೆಲಸ ಮಾಡೋ ಜಾಗ ಕಾಣ್ತಾ ಇದೆ. ದೊಡ್ಡ ಬೋರ್ಡಿಂದ 60 ಎಕರೆ ಜಾಗ ಆಯಿತಾ. ಅಂದರೆ ಎಷ್ಟೋ ಜನರಿಗೆ ಊಟ ಕೊಟ್ಟಂಥ, ಕೆಲಸ ಕೊಟ್ಟಂಥ ಜಾಗ ಇದು. ಒಂದು ರಬ್ಬರ್ ಇದೆ, ಒಂದು 7,000 ಒಂದು ಅಡಿಕೆ ಮರಗಳು ತುಂಬ ಇದೆ. ಹಾಗಾಗಿ ಅಂದರೆ ನಮ್ಗೆ ಇಲ್ಲೊಂಥರ ಖುಷಿ ನೋಡಿ ಬರಬೇಕಾದ್ರೆ. ಚಿಕ್ಕಂದಿಂದ ನಮ್ಮ ತಂದೆನೇ ಜವಾಬ್ದಾರಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಒಳ್ಳೆ ಡಾಕ್ಟರ್ಸ್ ಅಂದರೆ ಅಮೆರಿಕದಲ್ಲಿ ಅದು ಕೋಟಿಗಟ್ಟಲೆ ಆಸ್ತಿ ಇದೆ. ಅದನ್ನೆಲ್ಲ ನಮ್ಮ ತಂದೆಗೆ ಜವಾಬ್ದಾರಿಯಿಂದ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಯಾವಾಗ ಬೇಕಾದರೂ ಕೆಲಸ ಇಲ್ಲ ಅಂತ ಇಲ್ಲ ಆಯಿತಾ. ಕೆಲಸ ಕಷ್ಟ ಆದರೂ ಕೂಡ ಇಲ್ಲೊಂದು ಕೆಲಸ ಯಾವಾಗಲೂ ನೆಮ್ಮದಿ ಆಗಿದೆ. ಯಾಕೋ ಇಲ್ಲಿ ಬಂದರೆ ಒಂಥರ ಖುಷಿ ಆಯಿತಾ, ಬೇಜಾರಾಗಲಿಕ್ಕೆ ಇಲ್ಲ. ಒಂಥರ ಆ ಕಡೆ ಈ ಕಡೆ ನೋಡಬೇಕಾದ್ರೆ ನೇಚರ್ ಎಲ್ಲ ಖುಷಿಯಾಗುತ್ತೆ. ಒಂದು ಸಲ ಬನ್ನಿ ಫ್ರೆಂಡ್ಸ್, ನಮ್ಮ ಈ ತಂದೆ ನೋಡ್ಕೊಳ್ಳೋ ಜಾಗಕ್ಕೆ. ಬರ್ತಿರ್ಬೇಕಾದ್ರೆ ನಾನು ಸ್ವಲ್ಪ ಲೇಟ್ ಆಯ್ತು. ಹಾಗೆ ನೋಡಿ, ಈಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಮಿಕ್ಸ್ ಮಾಡಲಿಕ್ಕೆ ಇದು ನಮ್ಮ ಈಟ್ ಸಂಗ್ರಹ ಮಾಡೋ ಗೋಡನ್. ಅಡಿಕೆ ಮರಕ್ಕೆಲ್ಲ ಈಟ್ ಹಾಕಲಿಕ್ಕೆ, ರಬ್ಬರ್ ಮರಕ್ಕೆಲ್ಲ ನೋಡಿ ಮಿಕ್ಸ್ ಮಾಡೋ ಸ್ಟೈಲ್. ಮಿಕ್ಸ್ ಮಾಡಬೇಕು 5 ಬಗೆಯ ಈಟ್ಗಳನ್ನು ಮಿಕ್ಸ್ ಮಾಡಿ. ಹಾಗೆ ಈಟೆಲ್ಲ ಹಾಕಿ ಊಟೆಲ್ಲ ಅದ ನಂತರ ಒಂದು ಉಪ್ಪಡು ಪಚ್ಚಿರು ಹಾಕಲೇಬೇಕು ಅಂತ ನಮ್ಮ ಅಮ್ಮ ಹೇಳಿದೆ. ಅದಕ್ಕೆ ತಂದೆ ತರುವ ಅಂತ ಹೇಳಿ ಒಂದು ದೂರದಲ್ಲಿರುವಂಥ ತೋಟದಕ್ಕೆ ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪ. ತಂದೆಯ ಹೆಸರು ಪಾಸ್ಕಲ್, ನಮ್ಮ ಚಿಕ್ಕಪ್ಪ ಜೆರ್ಮಿ. ಇವ್ರ ಜೊತೆ ನಾನು ಕೆಲವು ವೀಡಿಯೋ ಮಾತಾಡ್ಕೊಂಡು ಹೋಗ್ತಾ ಇದೆ. ಕೆಲವು ಹೀಗೆ ಮಾತಾಡ್ತಾ ಅಂದರೆ ಅಣ್ಣ ತಮ್ಮಂದ್ರೆ ಇಷ್ಟು ಕ್ಲೋಸ್ ಆಗಿರೋದು ಒಂಥರ ನೋಡಲಿಕ್ಕೆ ಚೆಂದ ಅಲ್ಲ. ಇವರು 7 ಜನ ಮಕ್ಕಳಾಯ್ತು. ಅದರಲ್ಲಿ 5 ಜನ ಚಿಕ್ಕವರು ಅಂದರೆ ಎಕ್ಸ್ಪೈರ್ ಆಗಿದ್ದಾರೆ. ಇವರು ದೊಡ್ಡವರು 3 ಜನ ಇದ್ದಾರೆ. ಇನ್ನೊಬ್ಬರು ಚಿಕ್ಕಪ್ಪ ಇದ್ದಾರೆ ನೋಡಿ. ಇವರು ನಮ್ಮ ಪ್ರೀತಿಯ ಚಿಕ್ಕಪ್ಪ ನೋಡಿ. ನಮ್ಮ ತಂದೆ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ರು, ನಾನು ಕಿವಿ ಕೊಡ್ತಾ ಹೋದೆ. ದೊಡ್ಡವರು ಮಾತಾಡುವಾಗ ನಮಗೆ ಮಕ್ಕಳಿಗೆ ಎಂಥ ಕೆಲಸ ಅಲ್ಲ. ಹಾಗೆ ನೋಡಿ ಕ್ಯಾಪ್ಚರ್ ಮಾಡ್ತಾ ಕೆಲವೊಂದು ನಿಮಗೆ ತೋರಿಸುವ ಅಂತ ಹೋದೆ. ತೋರಿಸ್ತೀನಿ ನೋಡಿ. ದೊಡ್ಡ ಹಲಸಿನ ಮರ ಸ್ವಲ್ಪ ದೂರ ಕರ್ಕೊಂಡು ಹೋದ್ರು ನಮ್ಮ ಅಪ್ಪ ನೋಡಿ. ಕಾಣ್ತಾ ಇರ್ಬೋದು ಅಡಿಕೆ ಮರ. ಇವತ್ತು ಇದಕ್ಕೆಲ್ಲ ಈಟ್ ಹಾಕಿದ್ವಿ ಆಯಿತಾ. ಮತ್ತು ಸಮಾಚಾರಗಳು ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಜಾವಳಿಯ ರಮೇಶ್ ಬ್ರದರ್, ಸಂತೋಷ್ ಅಂತ ಎಲ್ಲಿದ್ದಾರೆ, ವ್ಲಾಗ್ ಮಾಡಿ ಬ್ರದರ್. ಕೆಲವು ಸಂಪತ್ ಬ್ರದರ್ ಎಲ್ಲ ಕೇಳ್ತಾ ಇರ್ತಾರೆ, ಎಲ್ಲಿಂಟು ಬ್ರದರ್ ವಿಡಿಯೋ ಅಂತ ತುಂಬ ಜನ ಕೇಳ್ತಾರೆ. ಅವರಿಗೋಸ್ಕರವಾಗಿ ಡೆಡಿಕೇಶನ್. ಇದು ನೋಡಿ ನಮ್ಮ ತಾಯಿಯ ಗಂಡ ಅಂದರೆ ನಮ್ಮ ತಂದೆ. ಇದು ನೋಡಿ ತುಂಬ ಇದೆ. ಇದು ಹಲಸಿನ ಮರ ಕಾಯಿ ಆಯಿತಾ. ಹಾಗೆ ಹಲಸಿನಕಾಯಿ ತೆಗೆದ್ರು. ಇದು ನಮ್ಮ ಜರ್ಮಿ ಚಿಕ್ಕಪ್ಪ. ಅಂದರೆ ಮೊದಲೆಲ್ಲ ತುಂಬ ಭಾರ ಹೊರ್ತಿದ್ರು. ಅಂದರೆ ಅವರು ಹೇಳ್ತಿದ್ರು ನಂತ 80 kg ಒಬ್ಬನೇ ಹೊತ್ಕೊಂಡು ಒಂದು 5-6 ಕಿಲೋಮೀಟ್ರ್ ಹೋಗ್ತಾ ಇದ್ದೆ. ಮಾರಲಿಕ್ಕೆಲ್ಲ ಕಷ್ಟ ಅಲ್ಲ, ತುಂಬ ತಾಕತ್ತು. ಇವರು ಮಾತ್ರ ಅಲ್ಲ, ತುಂಬ ಇವ್ರ ಜೊತೆ ಇದ್ದವ್ರು ತುಂಬ ಹೇಳ್ತಾಯಿದ್ರು. ಅಂದರೆ ಭಯಂಕರ ಜರ್ಮಿ, ಇವನಿಗೆ ತಾಕತ್ತೆಲ್ಲ ಅಂತ ತುಂಬ ಹೇಳ್ತಾಯಿದ್ರು. ಭಯಂಕರ. ಮತ್ತು ಜಗಲೆಲ್ಲ ಆದರೆ ಭಾರಿ ಜೋರು. ಇವರಿಗೆ ತುಂಬ ಜನ ಹೆದರ್ತಿದ್ದೆ ಅಂತ ನೋಡಿ. ಹೆಂಗಿದ್ದಾರೆ ನೋಡಿ. ಹಾಗೆ ಅಣ್ಣ ತಮ್ಮಂದ್ರೆ ಮಾತಾಡ್ತಾ ಮುಂದೆ ಹೋಗ್ಬೇಕಾದ್ರೆ ನಾನು ಕೂಡ ಒಂದು ಹಲಸಿನ ಇಟ್ಕೊಂಡು ಹಿಂದೆ ಹೋದೆ ನೋಡಿ. ಏನಾದರೂ ಅಮ್ಮ ಹೇಳಬೇಕಾದ್ರೆ ಪಾಪ ಅವ್ರಿಗೆ ಕಷ್ಟ ಆಗಬಾರ್ದಲ್ವ, ಹೇಳಿದ ಕೆಲಸ ಮಾಡಬೇಕು. ಹಾಗಾಗಿ ಮಾತಾಡ್ಕೊಂಡು ಹೋದೆ. ನಮ್ಮ ಹೇಳಿದುಂಟು ವ್ಲಾಗ್ ಹಾಕು ಅಂತ. ಏನು ವ್ಲಾಗ್ ಮಾಡೋದು, ನನಗೆ ನನಗೆ ತಲೆಗೆ ಹೋಗ್ತಾ ಇಲ್ಲ. ಸುಮ್ಮನೆ ಇದ್ದವನನ್ನು ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಈಗ ಮಾಡದಿರೋಕ್ಕೂ ಆಗಲ್ಲ. ಮಾಡದಿದ್ರೆ ಕೇಳ್ತಾರೆ ಕೆಲವು ಕಾಲ್ ಮಾಡಿ, ಬ್ರದರ್ ಎಲ್ಲಿಂಟು ವ್ಲಾಗ್, ಮೆಸೇಜ್ ಎಲ್ಲ ಮಾಡಿ ಕೇಳ್ತಾರೆ. ಹಾಗೆ ಕೊಂಡೋದನ್ನು ನಮ್ಮ ಪಪ್ಪನ ಜೊತೆ ಕೆಲಸ ಮಾಡ್ತಾರೆ ಹೆಂಗಸರು ನೋಡಿ. ಇದನ್ನೆಲ್ಲ ರಿಪೇರಿ ಮಾಡಿ ಕೊಟ್ಟರು ಅಮ್ಮನಿಗೆ ಸುಲಭ ಆಗಬೇಕು ಅಂತ. ಅದನ್ನು ಹೋಗಿ ಅಮ್ಮನಿಗೆ ಕೊಡಬೇಕು ಇವಾಗ. ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ನೋಡಿದ್ದಕ್ಕಾಗಿ. ಗಾಡ್ ಬ್ಲೆಸ್ ಯು ಆಲ್. ಸಪೋರ್ಟ್ ಮಾಡಿ ತುಂಬ. ಗಾಡ್ ಬ್ಲೆಸ್ ಯು.